ತುಮಕೂರು ನಗರದ ಹೊರಪೇಟೆಯ ನೀಲಕಂಠೇಶ್ವರ ಸ್ವಾಮಿ ಪತ್ತಿನ ಸಹಕಾರಿ ಸಂಘದ ರಜತ ಮಹೋತ್ಸವ ಸಮಾರಂಭ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕುಂಚಿಟಿಗ ಸಮುದಾಯ ಭವನದಲ್ಲಿ ನಡೆಯಲಿದೆ. ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಟಿಎಸ್ ಶಿವಾನಂದ್, 2001ರಲ್ಲಿ ಆರಂಭವಾದ ಸಂಘವು ಇದೀಗ 25 ವರ್ಷಗಳನ್ನ ಪೂರೈಸಿದ್ದು ಸತತ ಪ್ರಗತಿಯೊಂದಿಗೆ ಬೆಳವಣಿಗೆಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. 11 ಲಕ್ಷ ರು ಷೇರು ಮೊತ್ತ ಹಾಗೂ 31 ಲಕ್ಷ ರು ಪ್ರಾಥಮಿಕ ಬಂಡವಾಳದೊಂದಿಗೆ ಆರಂಭವಾದ ಸಂಘವು ಇಂದು ಸುಮಾರು 55 ಕೋಟಿ ರುಗಳ ವ್ಯವಹಾರ ನಡೆಸುತ್ತಿದ್ದು 93% ಸಾಲ ವಸೂಲಾತಿ ಸಾಧಿಸಿದೆ. ಅಲ್ಲದೆ ಪ್ರಸಕ್ತ ವರ್ಷ 55 ಲಕ್ಷ ರು ನಿವ್ವಳ ಲಾಭ ಗಳಿಸಿರುವುದು ಸಂಘದ ಯಶಸ್ಸಿನ ಪ್ರತೀಕವಾಗಿದೆ. ಕುರುಹಿನಶೆಟ್ಟಿ ಸಮಾಜ, ನೀಲಕಂಠೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್, ಮಹಿಳಾ ಸಂಘ ಹಾಗೂ ಸಮಾಜದ ಮುಖಂಡರ ಸಹಕಾರದಿಂದ ಸಂಘದ ಬೆಳವಣಿಗೆ ಸಾಧ್ಯವಾಗಿದೆ. ಮಾಜಿ ಸಚಿವ ಹಾಗೂ ಸಹಕಾರಿ ಧುರೀಣ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನ ಮತ್ತು ಸಹಕಾರವು ಸಂಘದ ಪ್ರಗತಿಗೆ ಪ್ರಮುಖ ಕಾರಣವಾಗಿದೆ ಎಂದು ಶಿವಾನಂದ್ ಹೇಳಿದರು. ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದು ನಾವು 2001ರಲ್ಲಿ ನಾವು ಕಲೆಕ್ಷನ್ ಮಾಡಿ ಹಾಗೂ 31 ಲಕ್ಷ ಪ್ರಾಥಮಿಕ ಬಂಡವಾಳದೊಂದಿಗೆ ಈ ಒಂದು ಸಂಘದ ಸ್ಥಾಪನೆ ಮಾಡೋದು. ಅಂದಿನ ನಮ್ಮ ಜನಾಂಗದ ಕುರುಹಿನಶೆಟ್ಟಿ ಜನಾಂಗದ ಹಾಗೂ ಅನೇಕರು ಈ ಒಂದು ಸಹಕಾರ ಸಂಘ ಪ್ರಾರಂಭಿಸಲು ಸಹಾಯ ಮಾಡುತ್ತಾರೆ. ಹಾಗೂ ನಮ್ಮ ನೀಲಕಂಠೇಶ್ವರ ಸೇವಾ ಟ್ರಸ್ಟು ಹಾಗೂ ನೀಲಕಂಠೇಶ್ವರ ಮಹಿಳಾ ಸಮಾಜ ಎಲ್ಲರೂ ಕೂಡ ಸಹಾಯ ಮಾಡಿ ಒಂದು ಪ್ರತಿ ಸಂಘ ಸಹಕಾರ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ನಂತರದಲ್ಲಿ ಈ ಒಂದು ಸಂಘವು ಈ 2026ನೇ ಇಸವಿಗೆ 25 ವರ್ಷನ ಸುಧೀನ ಈ ಒಂದು 2/8/26 ಅಂದರೆ ಭಾನುವಾರ ನಮ್ಮ ಸಚಿವರಾದಂಥ ರಾಜಣ್ಣನವರು, ಕೆಎನ್ ರಾಜಣ್ಣನವರು ಮತ್ತು ರೆವಿನ್ಯೂ ಮಂತ್ರಿಗಳಾದಂಥ ಕೇಂದ್ರ ಸಚಿವರಾದ ಸೋಮಣ್ಣನವರು ಹಾಗೂ ವೀರೇಶಾನಂದ ಮಹಾಸ್ವಾಮಿಗಳು ಮತ್ತು ನಮ್ಮ ಜನಾಂಗದ ಜಗದ್ಗುರುಗಳಾದಂತಹ ಶಿವಶಂಕರ ಶಿವಾಚಾರ್ಯರು ಹಾಗೂ ನಮ್ಮ ಜನಾಂಗದ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ ಗಣಪದವರು, ನಮ್ಮ ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ನಮ್ಮ ಜನಾಂಗದ MLC ಆದಂಥ ಬೆಂಗಳೂರಿನ ಕೇಶವ ಪ್ರಸಾದ್ ಹಾಗೂ ನಮ್ಮ ಕೇರಳ ಸಂಘದ ಅಧ್ಯಕ್ಷರಾದಂಥ ಲಿಂಗೇಶ್ ಅವರು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮೆಲ್ಲ ಸಹಕಾರ ಇರಬೇಕೆಂದು ನಾವು ಈ ಸಂದರ್ಭದಲ್ಲಿ ಕೇಳಲು ಬಯಸುತ್ತೇನೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ SN ಬಸವರಾಜು, ನಿರ್ದೇಶಕರಾದ BN ಜಯಚಂದ್ರ, BL ಗೋವಿಂದ ಶೆಟ್ಟಿ, SN ಕೃಷ್ಣಮೂರ್ತಿ, TR ದಿನೇಶ್ ಕುಮಾರ್, SS ಸೋಮಶೇಖರ್ ಹಾಗೂ TR ಮುಕ್ತಾಂಬ ಉಪಸ್ಥಿತರಿದ್ದರು.